ಮಳೆಯಲ್ಲೇ ನವಜಾತ ಶಿಶುವನ್ನ ಬಿಟ್ಟು ಹೋದ ಪಾಪಿ ತಾಯಿ. ಬ್ಯಾಗ್ನಲ್ಲಿಟ್ಟು ಮಗು, ಅಳುವ ಶಬ್ದ ಕೇಳಿ ಹೋದವರಿಗೆ ಶಾಕ್. ಯಸ್, ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳು ಇರ್ತಾರೆ ಸ್ವಾಮಿ, ಆದರೆ ಕೆಟ್ಟ ತಾಯಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತಾರೆ. ಆದ್ರೆ ಇಲ್ಲೊಬ್ಬ ಪಾಪಿ ತಾಯಿ ಆಗ ತಾನೇ ಹುಟ್ಟಿದ ತನ್ನ ಕರಳು ಬಳ್ಳಿಯನ್ನೇ ಬ್ಯಾಗ್ನಲ್ಲಿ ತುಂಬಿ ಬೀದಿಲಿ ಎಸೆದು ಪರಾರಿಯಾಗಿದ್ದಾಳೆ. ಪಾಪಿ ತಾಯಿಯ ಈ ನೀಚ ಕೃತ್ಯವನ್ನ ಕಂಡ ಜನರು ಶಾಕ್ ಆಗಿದ್ದಾರೆ. ಹೌದು, ಮದುವೆಯಾದ ಎಷ್ಟೋ ಹೆಣ್ಣು ಮಕ್ಕಳು ತಮಗೆ ಮದುವೆಯಾಗಿ ವರ್ಷಗಳೇ ಕಳೆದ್ರೂ ಇನ್ನೂ ಮಕ್ಕಳೇ ಆಗಿಲ್ಲ ಅಂತ ಕೊರಗ್ತಾರೆ. ಕಂಡ ದೇವರಿಗೆಲ್ಲ ಕೈ ಮುಗಿದು ಹರಕೆಯನ್ನ ಹೊತ್ತುಕೊಳ್ತಾರೆ. ಹುರುಳು ಸೇವೆ, ವಿಶಿಷ್ಟ ಪೂಜೆ ಪುನಸ್ಕಾರವನ್ನ ಮಾಡಿಸ್ತಾರೆ. ಅಷ್ಟೆಲ್ಲ ಮಾಡಿದ್ರೂ ಕೂಡ ದೇವರು ತಮಗೆ ಮಕ್ಕಳ ಭಾಗ್ಯವನ್ನ ಕರುಣಿಸಲಿಲ್ಲ ಅಂತ ಬೇಸರಗೊಂಡು ಕೊನೆಗೆ ದೇವರಿಗೆ ಹಿಡಿಶಾಪವನ್ನ ಹಾಕ್ತಾರೆ. ಆದ್ರೆ ಇಲ್ಲೊಬ್ಬ ಪಾಪಿ ತಾಯಿ ಆಗಷ್ಟೇ ಹುಟ್ಟಿದ ತನ್ನ ಮಗುವನ್ನೇ ಎಸೆದು ಹೋಗಿರುವ ಹೃದಯ ವಿದ್ರಾವಕ ಘಟನೆ ಹೊಸಕೋಟೆ ನಗರದಲ್ಲಿ ನಡೆದಿದೆ. ಹೌದು, ಒಂದು ಕಡೆ ರಾಜ್ಯಾದ್ಯಂತ ಮಳೆಯ ಅಬ್ಬರ ಹೆಚ್ಚಾಗಿದೆ. ಜನರು ಮಳೆಯಲ್ಲಿ ಈಚೆ ಬರೋದು ಹೇಗೆ ಅಂತ ಮನೆಯಲ್ಲೇ ಕೂರುತ್ತಿದ್ದಾರೆ. ಆದರೆ ಈ ಸಮಯವನ್ನೇ ಬಳಸಿಕೊಂಡ ಪಾಪಿ ತಾಯಿಯೊಬ್ಬಳು ತನ್ನ ಕರಳು ಬಳ್ಳಿಯನ್ನೇ ಬ್ಯಾಗ್ನಲ್ಲಿ ಇಟ್ಟು ಹೊಸಕೋಟೆ ನಗರದ ಅಮಾನಿಕೆರೆಯ ಬಳಿ ಜಿಟಿ ಮಳೆಯಲ್ಲಿಯೇ ಎಸೆದು ಹೋಗಿದ್ದಾಳೆ. ಇನ್ನು ರಸ್ತೆಯಲ್ಲಿ ಓಡಾಡುತ್ತಿದ್ದ ಸಾರ್ವಜನಿಕರು ಮಗು ಅಳುವ ಶಬ್ದವನ್ನ ಕೇಳಿದ್ದಾರೆ. ಕೂಡಲೇ ಸುರಿಯುವ ಮಳೆಯಲ್ಲಿ ಬಂದು ಅಳುತ್ತಿದ್ದ ಮಗುವನ್ನ ರಕ್ಷಿಸಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ನಂತರ ಬ್ಯಾಗ್ನಲ್ಲಿದ್ದ ಮಗುವನ್ನ ರಕ್ಷಿಸಿದ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನ ತಿಳಿಸಿದ್ದು ಸದ್ಯ ಮಗುವನ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು 3 ದಿನಗಳ ಹಿಂದೆಯಷ್ಟೇ ಈ ಗಂಡು ಮಗು ಹುಟ್ಟಿದೆ ಎಂದು ತಿಳಿದು ಬಂದಿದೆ. ನವಜಾತ ಮಗುವನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸುಪರ್ದಿಗೆ ನೀಡಲಾಗಿದ್ದು ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಪಾಪಿ ತಾಯಿಗಾಗಿ ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಹೊಸಕೋಟೆ.